ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಸ್ಟಾರ್ ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡಬಹುದು? ಒಂದು ಅಥವಾ ಬಹಳ ಕಷ್ಟಪಟ್ರೆ ಎರಡು. ಇವತ್ತಿನ ಟ್ರೆಂಡ್ನಲ್ಲಿ 2-3 ವರ್ಷಕ್ಕೆ ಒಂದು ಸಿನಿಮಾ ಬರೋದೇ ಹೆಚ್ಚು ಅಲ್ವಾ? ಆದ್ರೆ ಕಳೆದ 40 ವರ್ಷಗಳಿಂದ ಇವ್ರು ಮಾಡಿರೋ ಸಿನಿಮಾಗಳ ಆವರೇಜ್ ಲೆಕ್ಕ ಹಾಕಿದ್ರೆ ವರ್ಷಕ್ಕೆ ಮಿನಿಮಮ್ 3 ಸಿನಿಮಾ ಕೊಡ್ತಾ ಇಂದಿಗೂ ಅದೇ ಯಂಗ್ ಎನರ್ಜಿಯಲ್ಲಿ ಅದೇ ಸ್ಟೈಲ್ನಲ್ಲಿ ಅಬ್ಬರಿಸ್ತಿರೋ ಆ ಒನ್ ಅಂಡ್ ಓನ್ಲಿ ಸೆಂಚುರಿ ಸ್ಟಾರ್ ಯಾರು ಗೊತ್ತಾ? ಹೌದು, ಅದು ನಮ್ಮ ಕರುನಾಡ ಚಕ್ರವರ್ತಿ ಎವರ್ಗ್ರೀನ್ ಶಿವಣ್ಣ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ಸಾಮಾನ್ಯವಾಗಿ ದೊಡ್ಡ ಸ್ಟಾರ್ಗಳ ಹುಟ್ಟುಹಬ್ಬ ಬಂತು ಅಂದ್ರೆ ಅಭಿಮಾನಿಗಳಿಗೆ 1 ಅಥವಾ 2 ಹೊಸ ಸಿನಿಮಾಗಳ ಪೋಸ್ಟರ್ ನೋಡೋ ಭಾಗ್ಯ ಸಿಗುತ್ತೆ. ಆದ್ರೆ ನಮ್ಮ ಶಿವಣ್ಣನ ಬರ್ತಡೇ ಬಂತು ಅಂದ್ರೆ ಅದು ಬರೀ ಹುಟ್ಟುಹಬ್ಬ ಅಲ್ಲ, ಅದೊಂದು ಹೊಸ ಸಿನಿಮಾಗಳ ಜಾತ್ರೆ. ಈ ಜುಲೈ 12ಕ್ಕೆ ನಮ್ಮ ಪ್ರೀತಿಯ ಶಿವಣ್ಣನಿಗೆ 64 ವರ್ಷ ತುಂಬಿದೆ. ಆ ಲೆಜೆಂಡ್ಗೆ ಮೊದಲು ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಭರ್ಜರಿ ಶುಭಾಶಯಗಳು. ಆದ್ರೆ ನೀವು ಬರ್ತಡೆಗೆ ರಿಲೀಸ್ ಆದ ಪೋಸ್ಟರ್ಗಳನ್ನ ಲೆಕ್ಕ ಹಾಕಿ ನೋಡಿ, ತಲೆ ಗಿರ್ರನ್ನುತ್ತೆ. ಈ ವರ್ಷ ಬರೋಬ್ಬರಿ 10ರಿಂದ 12 ಹೊಸ ಸಿನಿಮಾಗಳ ಪೋಸ್ಟರ್ಗಳು ರಾರಾಜಿಸ್ತಿವೆ. ಕಳೆದ ವರ್ಷವಂತೂ ಈ ನಂಬರ್ 15ರಿಂದ 16 ಇತ್ತು. ಇಷ್ಟೊಂದು ಸಿನಿಮಾಗಳು ಅನೌನ್ಸ್ ಆಗಿವೆ. ಇವೆಲ್ಲವೂ ರಿಲೀಸ್ ಆಗುತ್ತಾ? ಖಂಡಿತ ಇಲ್ಲ. ಎಲ್ಲಾ ಸಿನಿಮಾಗಳು ಒಟ್ಟಿಗೆ ಬರೋದಿಲ್ಲ. ಆದ್ರೆ ಒಂದು ಮಾತು 100% ಗ್ಯಾರಂಟಿ, ಈ ವರ್ಷದ ಇನ್ನುಳಿದಿರೋ ಕೇವಲ 6 ತಿಂಗಳಲ್ಲಿ ಶಿವಣ್ಣನ 5ರಿಂದ 6 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಥಿಯೇಟರ್ಗೆ ಬರೋಕೆ ಕ್ಯೂ ನಿಂತಿವೆ. ಹಾಗಾದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಲು ರೆಡಿಯಾಗಿರೋ ಆ ಸಿನಿಮಾಗಳು ಯಾವುವು? ಶಿವಣ್ಣನ ಈ ದೊಡ್ಡ ಲೈನಪ್ ನಲ್ಲಿ ಎಲ್ಲರ ಗಮನ ಸೆಳೆದಿರೋ ಮೊದಲ ಪ್ರಾಜೆಕ್ಟ್ ನಿರ್ದೇಶಕ ಹೇಮಂತ್ ರಾವ್ ಅವರ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಕನ್ನಡದಲ್ಲಿ ಸ್ಪೈ ಥ್ರಿಲ್ಲರ್ ಅಂದ್ರೆ ನಮ್ಗೆ ತಕ್ಷಣ ನೆನಪಾಗೋದು ಅಣ್ಣವರ ಎವರ್ಗ್ರೀನ್ CID 999 ಸೀರೀಸ್. ಆಮೇಲೆ ರೀಸೆಂಟ್ ಆಗಿ ಬಂದ ಬೆಲ್ ಬಾಟಮ್. ಆದ್ರೆ ಈಗ ಅದೇ ರೆಟ್ರೋ ಸ್ಪೈ ಥ್ರಿಲ್ಲರ್ ಮ್ಯಾಜಿಕ್ ಅನ್ನ ಅಂಡರ್ ವರ್ಲ್ಡ್ ಫ್ಲೇವರ್ ಜೊತೆ ತರ್ತಿದ್ದಾರೆ ಹೇಮಂತ್ ರಾವ್. ಇದೇನೋ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಅಲ್ಲ. ಏಜೆಂಟ್ ಪ್ರಕಾಶ್ ಆಗಿ ಶಿವಣ್ಣ ಎಂಟ್ರಿ ಕೊಟ್ರೆ ಸಾಥ್ ಕೊಡೋದಕ್ಕೆ ಏಜೆಂಟ್ ಶಂಕರ್ ಆಗಿ ನಟ ರಾಕ್ಷಸ ಡಾಲಿ ಧನಂಜಯ್ ಬರ್ತಿದ್ದಾರೆ. ಜೊತೆಗೆ ಪ್ರಿಯಾಂಕಾ ಮೋಹನ್. ಬರೀ 10 ದಿನಗಳಲ್ಲಿ 17 ಮಿಲಿಯನ್ ವ್ಯೂಸ್ ದಾಟಿರೋ ಈ ಸಿನಿಮಾ ಇದೇ ವರ್ಷ ರಿಲೀಸ್ ಆಗೋದು ಆಲ್ಮೋಸ್ಟ್ ಪಕ್ಕಾ. ಸ್ಪೈ ಥ್ರಿಲ್ಲರ್ ಆಯ್ತು, ಮುಂದೇನು? ಪಕ್ಕಾ ಮಾಸ್. ಅದಕ್ಕಾಗಿಯೇ ಪವನ್ ಒಡೆಯರ್ ನಿರ್ದೇಶನದಲ್ಲಿ ಬರ್ತಿರೋ KVN ಪ್ರೊಡಕ್ಷನ್ ನ ಬೇಲ್. ಮಳೆಯಲ್ಲಿ ಛತ್ರಿ ಹಿಡಿದು ನಿಂತಿರೋ ಶಿವಣ್ಣನ ಆ ರಗಡ್ ಲುಕ್, ಕಣ್ಣಲ್ಲಿರೋ ಆ ಇಂಟೆನ್ಸಿಟಿ ನೋಡ್ತಿದ್ರೇನೆ ಇದೊಂದು ಪಕ್ಕಾ ಮಾಸ್ ಎಂಟರ್ಟೈನರ್ ಅಂತ ಕನ್ಫರ್ಮ್ ಆಗುತ್ತೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದ ಮೈ ನಡುಗುವ ಚಳಿಯಲ್ಲಿ ಶೂಟಿಂಗ್ ಅನ್ನು ಮುಗಿಸಿ ದಲೈಲಾಮಾ ಅವರ ಆಶೀರ್ವಾದ ಪಡೆದಿರೋ ಚಿತ್ರತಂಡ ಮುಂಬರುವ ವರಮಹಾಲಕ್ಷ್ಮಿ ಹಬ್ಬದ ಊಟದ ಜೊತೆಗೆ ಭರ್ಜರಿ ಮಾಸ್ ಆಕ್ಷನ್ ಫೀಸ್ಟ್ ಕೊಡೋಕೆ ರೆಡಿ ಆಗ್ತಿದೆ. ಗೋಸ್ಟ್ ಸಿನಿಮಾದಲ್ಲಿ ಪಕ್ಕ ಆಕ್ಷನಿಸ್ಟ್ ಡ್ರಾಮಾ ಕೊಟ್ಟಿದ್ದ ಡೈರೆಕ್ಟರ್ ಶ್ರೀನಿ ಮತ್ತೆ ಶಿವಣ್ಣ ಒಂದಾಗ್ತಿದ್ದಾರೆ ಅಂದ ತಕ್ಷಣ ಮತ್ತೆ ಲಾಂಗು ಮುಚ್ಚು ಸದ್ದು ಮಾಡುತ್ತಾ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಈ ಬಾರಿ ಶ್ರೀನಿ ರೂಟ್ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಶಿವಣ್ಣನ ಹೊಸ ಸಿನಿಮಾದಲ್ಲಿ ಆಯುಧಗಳಿಲ್ಲ, ಬದಲಾಗಿ ಇದೊಂದು ಬ್ಯೂಟಿಫುಲ್ ಫೀಲ್ ಗುಡ್ ಚಿಲ್ಡ್ರನ್ ಎಂಟರ್ಟೈನರ್ ಸಿನಿಮಾದ ಹೆಸರು A ಫಾರ್ ಆನಂದ್. ಶಿವಣ್ಣ ಇದರಲ್ಲಿ ಒಬ್ಬ ಡೆಡಿಕೇಟೆಡ್ ಸ್ಕೂಲ್ ಮೇಸ್ಟ್ರು. ಬರೀ ಮಾರ್ಕ್ಸ್ ರ್ಯಾಂಕ್ ಅಂತ ಮಕ್ಕಳ ಮೇಲೆ ಬೀಳುವ ಪ್ರೆಷರ್ ಬಿಟ್ಟು ಲೈಫ್ ಸ್ಕಿಲ್ಸ್ ಎಷ್ಟು ಮುಖ್ಯ ಅನ್ನೋದನ್ನ ಈ ಸಿನಿಮಾ ಹೇಳಲಿದೆಯಂತೆ. ಗೀತಾ ಶಿವರಾಜ್ ಕುಮಾರ್ ನಿರ್ಮಾಣ ಮಾಡ್ತಿರೋ ಈ ಸಿನಿಮಾದ ಟೈಟಲ್ಗೆ ಒಂದು ದೊಡ್ಡ ಹಿಸ್ಟ್ರಿ ಇದೆ. 1986ರಲ್ಲಿ ಶಿವಣ್ಣ ಹೀರೋ ಆಗಿ ಎಂಟ್ರಿ ಕೊಟ್ಟ ಮೊದಲ ಸಿನಿಮಾ ಆನಂದ್. 1988ರಲ್ಲಿ ಹುಟ್ಟಿದ ಜನರೇಷನ್ಗಂತೂ ಆನಂದ್ ಟೈಟಲ್ ಅಂದ್ರೆ ಇವತ್ತಿಗೂ ಒಂದು ದೊಡ್ಡ ಎಮೋಷನ್. ಕರುನಾಡ ಚಕ್ರವರ್ತಿ ರೆಸ್ಟ್ ತಗೊಳ್ಳೋದನ್ನೇ ಮರೀತಿದ್ದಾರೆ ಅನ್ಸುತ್ತೆ. ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಿರೋ ಶಿವಣ್ಣನ ಇನ್ನೊಂದು ಬೆಂಕಿ ಪ್ರಾಜೆಕ್ಟ್ ಡ್ಯಾಡ್. ಕತೆ ಬರೀ ಕಣ್ಣೀರು ಹಾಕಿಸೋ ಎಮೋಷನ್ ಅಲ್ಲ. ಇದರಲ್ಲಿ ಶಿವಣ್ಣ ಸಖತ್ ಸ್ಟೈಲಿಶ್ ಆಗಿ ಪಕ್ಕಾ ಮಾಸ್ ಲುಕ್ ನಲ್ಲಿ ಅಬ್ಬರಿಸಲಿದ್ದಾರೆ. ಮಗಳಿಗೋಸ್ಕರ ಈ ಅಪ್ಪ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾನೆ ಅನ್ನೋದೇ ಹೈಲೈಟ್. ವಿಶೇಷ ಅಂದ್ರೆ ಈ ಸಿನಿಮಾದ ಶೂಟಿಂಗ್ ನಮ್ಮ ಹೆಮ್ಮೆಯ ಮೈಸೂರಿನಲ್ಲಿ ಬರದಿಂದ ಸಾಗ್ತಿದೆ. ಇದೇ ಲೈನಪ್ ನಲ್ಲಿ ಬಾಲಮುರುಗನ್ ನಿರ್ಮಾಣದ ಡ್ರಾಮಾ ಕಂಪನಿ ಪ್ರೊಡಕ್ಷನ್ ನಂಬರ್ 1 ಕೂಡ ಸೇರ್ಪಡೆಯಾಗಿದೆ. ಇದರಲ್ಲಿ ಶಿವಣ್ಣ ಅವರು ಷಣ್ಮುಗಂ ಅನ್ನೋ ಒಂದು ಪವರ್ಫುಲ್ ಎಮೋಷನಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದು ಅಭಿಷನ್ ಮಗನಾಗಿ ಕಾಣಿಸ್ಕೊಳ್ತಿದ್ದಾರೆ. ಅಂದ್ರೆ ಮಾಸ್ ಆಡಿಯನ್ಸ್ ಜೊತೆಗೆ ಫ್ಯಾಮಿಲಿ ಆಡಿಯನ್ಸ್ಗೂ ಫುಲ್ ಮೀಲ್ಸ್ ಗ್ಯಾರಂಟಿ. 40 ವರ್ಷದ ದರ್ಬಾರ್ ಯಾವತ್ತೂ ಇಳಿದಿಲ್ಲ ಕಿರೀಟ. ಪ್ರತಿಯೊಬ್ಬ ಶಿವಣ್ಣನ ಅಭಿಮಾನಿಗೂ ರೋಮಾಂಚನ ಉಂಟು ಮಾಡೋ ಸಾಲುಗಳಿವು. ಅಪ್ಪು ಸರ್ಗೆ ಜೇಮ್ಸ್ ತರಹದ ಬ್ಲಾಕ್ ಬಸ್ಟರ್ ಕೊಟ್ಟಿದ್ದ ನಿರ್ಮಾಪಕ ಕಿಶೋರ್ ಪತ್ತಿಕೊಂಡ ಹಾಗೂ ಪಕ್ಕಾ ಕಮರ್ಷಿಯಲ್ ಡೈರೆಕ್ಟರ್ ಚೇತನ್ ಕುಮಾರ್ ಜೊತೆ ಸೇರಿ ಕಟ್ಟುತ್ತಿರೋ ಆಕ್ಷನ್ ಕೋಟೆ M16 JJ ರಾಯ್. 1986ರಲ್ಲಿ ಶುರುವಾದ ಶಿವಣ್ಣನ ಸಿನಿಮಾ ಪಯಣಕ್ಕೆ ಈಗ ಕರೆಕ್ಟ್ ಆಗಿ 40 ವರ್ಷ. ಇಷ್ಟು ವರ್ಷಗಳ ನಂತರ ಅವರ ಕ್ರೇಜ್, ಆ ಎನರ್ಜಿ ಚೂರು ಕಮ್ಮಿ ಆಗಿಲ್ಲ. ಶಿವಣ್ಣನ ಈ ಲೆಜೆಂಡರಿ ಕೆರಿಯರ್ಗೆ ಇದೊಂದು ಪರ್ಫೆಕ್ಟ್ ಲಾರ್ಜರ್ ದ್ಯಾನ್ ಲೈಫ್ ಟ್ರಿಬ್ಯೂಟ್.
ಇಷ್ಟಕ್ಕೆ ಲೈನಪ್ ಮುಗೀತು ಅಂತ ಅನ್ಕೊಂಡ್ರಾ? ಯಾಕಂದ್ರೆ ಈಗ ನಾನು ಹೇಳೋ ಅಪ್ಡೇಟ್ ಕೇಳಿದ್ರೆ ಇಡೀ ಸೌತ್ ಇಂಡಿಯನ್ ಬಾಕ್ಸ್ ಆಫೀಸ್ ಶೇಕ್ ಆಗೋದು ಗ್ಯಾರಂಟಿ. ಹೌದು, ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೈಲರ್ 2 ಸಿನಿಮಾದಲ್ಲಿ ನಮ್ಮ ಕರುನಾಡ ಚಕ್ರವರ್ತಿ ಮತ್ತೆ ಅಬ್ಬರಿಸೋದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಪಾರ್ಟ್ 1ರಲ್ಲಿ ಬರೀ 5 ನಿಮಿಷದ ಕ್ಯಾಮಿಯೋದಲ್ಲಿ ಬಂದು ನಮ್ಮ ನರಸಿಂಹ ಇಡೀ ಥಿಯೇಟರ್ ಅನ್ನೇ ಬ್ಲಾಸ್ಟ್ ಮಾಡಿದ್ರು. ಆದ್ರೆ ಈ ಬಾರಿ ಸ್ವಲ್ಪ ದೊಡ್ಡದಾಗಿಯೇ ಸ್ಕ್ರೀನ್ ಸ್ಪೇಸ್ ಇರುತ್ತೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಡೆ ಮುತ್ತುವೇಲ್ ಪಾಂಡ್ಯನ್, ಇನ್ನೊಂದು ಕಡೆ ಮೋಹನ್ ಲಾಲ್, ಮತ್ತೊಂದು ಕಡೆ ನಮ್ಮ ನರಸಿಂಹ. ಈ ಡೆಡ್ಲಿ ಟ್ರಯೋ ಒಂದೇ ಸ್ಕ್ರೀನ್ ನಲ್ಲಿ ಮತ್ತೆ ಬಂದ್ರೆ ಬೆಂಕಿ ಹತ್ಕೊಳ್ಳೋದು ಪಕ್ಕ. ಏಪ್ರಿಲ್ 21ಕ್ಕೆ ಶೂಟ್ ಕಂಪ್ಲೀಟ್ ಆಗಿದ್ದು 2026ರ ಲಾಸ್ಟ್ ಮಂತ್ಸ್ ನಲ್ಲಿ ಇದು ಅತಿ ದೊಡ್ಡ ಬಾಕ್ಸ್ ಆಫೀಸ್ ಸುನಾಮಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಂಡರ್ ವರ್ಲ್ಡ್ ಆಯ್ತು, ಸ್ಪೈ ಥ್ರಿಲ್ಲರ್ ಆಯ್ತು, ಆದ್ರೆ ಇವೆಲ್ಲರ ಮಧ್ಯ ಶಿವಣ್ಣ ಮಚ್ಚು ಲಾಂಗು ಪಕ್ಕಕ್ಕಿಟ್ಟು ಒಂದು ರಿಯಲ್ ಲೈಫ್ ಕತೆಗೆ ಕೈ ಹಾಕಿದ್ದಾರೆ. ಅಂದ್ರೆ ಅದು ನಿಮ್ಗೆ ಅಚ್ಚರಿ ಆಗೋದು ಗ್ಯಾರಂಟಿ. ಆ ಸಿನಿಮಾದ ಹೆಸರೇ ಗುಮ್ಮಡಿ ನರ್ಸಯ್ಯ. ಎಲ್ಲೆಂದು ಕ್ಷೇತ್ರದ 5 ಬಾರಿಯ MLA, ಯಾವುದೇ ಆಡಂಬರ ಇಲ್ಲದೆ ಜನರ ಜೊತೆಗಿದ್ದ ಅಪ್ಪಟ ಮಣ್ಣಿನ ಮಗ, ಕಮ್ಯುನಿಸ್ಟ್ ಲೀಡರ್ನ ಬಯೋಪಿಕ್ ಇದು. ಪರಮೇಶ್ವರ್ ನಿರ್ದೇಶನದ ಇದೊಂದು ಮಲ್ಟಿ ಲ್ಯಾಂಗ್ವೇಜ್ ಪಕ್ಕಾ ಪ್ಯಾನ್ ಇಂಡಿಯನ್ ಪ್ರಾಜೆಕ್ಟ್. ಇದರ ಜೊತೆಗೆ ಶಿವಣ್ಣನ 135ನೇ ಸಿನಿಮಾ ಕೂಡ ಲೈನ್ ಅಲ್ಲಿದೆ. ಪದವಿ ಪೂರ್ವದಂತಹ ಸಿನಿಮಾ ಕೊಟ್ಟಿದ್ದ ಹರಿ ಜಯಣ್ಣ ಅವರ ನಿರ್ದೇಶನದಲ್ಲಿ ರಾಜ ಅವರ ಬಂಡವಾಳ ಹಾಕ್ತಿರೋ ಮೆಗಾ ಫ್ಯಾಮಿಲಿ ಎಂಟರ್ಟೈನರ್. ಇದರಲ್ಲಿ ಶಿವಣ್ಣ ತುಂಬಾನೇ ಡಿಫ್ರೆಂಟ್ ಆಗಿ ಒಂದು ಅನ್ಕನ್ವೆನ್ಷನಲ್ ಅಪ್ಪನ ರೋಲ್ ನಲ್ಲಿ ಕಾಣಿಸ್ಕೊತಿದ್ದಾರೆ. KRG ಸ್ಟುಡಿಯೋಸ್ ನಿರ್ಮಾಣದ ರೋಹಿತ್ ಪದಕಿ ಅವರ ನಿರ್ದೇಶನದ ಬಿಗ್ ಬಜೆಟ್ ಸಿನಿಮಾ ಉತ್ತರಾಖಂಡ. ಸ್ಕೇಲ್ ಎಷ್ಟಿದೆ ಅಂದ್ರೆ ಇದು ಬರೋಬ್ಬರಿ 2 ಭಾಗಗಳಲ್ಲಿ ರಿಲೀಸ್ ಆಗ್ತಿದೆ. ಶಿವಣ್ಣನ ಆ ರಕ್ತ ಸಿಕ್ತ ಭೈರಪ್ಪ ನಾಯಕ ಅಲಿಯಾಸ್ ಮಾಲಿಕ ಲುಕ್ ಬೆಂಕಿ ಹಚ್ಚಿದೆ. ಇನ್ನು ನಮ್ಮ ಡಾಲಿ ಧನಂಜಯ ಗಬ್ರು ಸತ್ಯ ಆಗಿ ಗರ್ಜಿಸಲಿದ್ದಾರೆ. ಸ್ಪೈ ಥ್ರಿಲ್ಲರ್ ನಂತರ ಮತ್ತೆ ಶಿವಣ್ಣ ಹಾಗೂ ಡಾಲಿ ಮುಖಾಮುಖಿ. ಥಿಯೇಟರ್ ಧೂಳು ಬಿಸೋದು ಗ್ಯಾರಂಟಿ. ಆಕ್ಷನ್, ಅಂಡರ್ ವರ್ಲ್ಡ್ ಜೊತೆಗೆ ಮತ್ತೊಂದು ಡೆಡ್ಲಿ ಕಾಂಬಿನೇಷನ್ ರಿಪೀಟ್ ಆಗ್ತಿದೆ. ಮೈಲಾರಿ ಮ್ಯಾಜಿಕ್ ಆದ್ಮೇಲೆ ಬರೋಬ್ಬರಿ 16 ವರ್ಷಗಳ ಸುದೀರ್ಘ ಗ್ಯಾಪ್ ನಂತರ ಡೈರೆಕ್ಟರ್ ಆರ್ ಚಂದ್ರು ಮತ್ತು ಶಿವಣ್ಣ ಒಂದಾಗ್ತಿದ್ದಾರೆ. RC14 ಅನ್ನೋ ಒಂದು ಬೃಹತ್ ಪ್ರಾಜೆಕ್ಟ್ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಹೀಗೆ 5 ಭಾಷೆಗಳಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗಲಿರೋ ಪಕ್ಕಾ ಗ್ಲೋಬಲ್ ಪ್ಯಾನ್ ಇಂಡಿಯನ್ ಸಿನಿಮಾ. ಇಷ್ಟೊತ್ತು ನಾವು ನೋಡಿದ್ದು ತೆರೆ ಮೇಲಿನ ಮಾಸ್ಟರ್ ಪೀಸ್ ಗಳನ್ನ. ಆದ್ರೆ ಇವೆಲ್ಲದರ ಜೊತೆಗೆ ಬರ್ತಿರೋ ಅತಿ ಮುಖ್ಯವಾದ ಪ್ರಾಜೆಕ್ಟ್ ಗೀತಾ ಪಿಕ್ಚರ್ಸ್ ನ ಸರ್ವೈವರ್. ಇದೊಂದು ಸಿನಿಮಾವಲ್ಲ, ಎಮೋಷನ್. ಸದಾ ನಗ್ತಿರೋ ಆ ಮುಖದ ಹಿಂದಿರೋ ಕಷ್ಟ. 2011, 2015 ಹಾಗೂ 2024ರಲ್ಲಿ ಅವರು ಅನುಭವಿಸಿದ ಆ ನೋವೇನು ಅನ್ನೋದನ್ನ ಈ ಡಾಕ್ಯುಮೆಂಟರಿ ಬಿಚ್ಚಿಡ್ತಿದೆ. ಸಚ್ ಎ ಬ್ಯಾಡ್ ಟ್ಯೂಮರ್, ದಿಸ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಮೇಜರ್ ಸರ್ಜರಿ ಅಂತ ಡಾಕ್ಟರ್ಸ್ ಹೇಳ್ತಿರೋದನ್ನ ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. ಆ ನೋವನ್ನ ಫೇಸ್ ಮಾಡಿದ ಶಿವಣ್ಣನ ರಿಯಲ್ ಹೀರೋ ಕಮಲ್ ಹಾಸನ್ ಹೇಳುವ ಆ ಮಾತು, ಸೆಲೆಬ್ರೇಟ್ ಶಿವಣ್ಣ, ನಾಟ್ ಓನ್ಲಿ ಫಾರ್ ಹಿಸ್ ಆಕ್ಟಿಂಗ್, ಸೆಲೆಬ್ರೇಟ್ ಹಿಮ್ ಫಾರ್ ದ ಮ್ಯಾನ್ ಹಿ ಈಸ್. ನಿಜಕ್ಕೂ ಗೂಸ್ ಬಂಪ್ಸ್ ಕೊಡುತ್ತೆ. ಇದರ ಜೊತೆಗೆ ಅಪ್ಪು ಸರ್ ಅವರ ಗಂಧದ ಗುಡಿಯಂತೆ ವೆಲ್ಕಮ್ ಟು ವೈಲ್ಡ್ ಲೈಫ್ ಕೂಡ ಅನೌನ್ಸ್ ಆಗಿದ್ದು, ಕಾಡಿನ ಬ್ಯಾಕ್ ಡ್ರಾಪ್ ನಲ್ಲಿ ಶಿವಣ್ಣನ ಹೊಸ ಅವತಾರ ನೋಡೋಕೆ ಫ್ಯಾನ್ಸ್ ಕಾಯ್ತಿದ್ದಾರೆ. ಇದಿಷ್ಟು ಪಕ್ಕಾ ರಿಲೀಸ್ ಆಗುವ ಸಿನಿಮಾಗಳ ಲೆಕ್ಕಾಚಾರ. ಆದ್ರೆ ಹೇಮಂತ್ ರಾವ್ ಅವರ ಭೈರವನ ಕೊನೆ ಪಾಠ, ಟಗರು 2, ನಾಗಶೇಖರ್ ಸಿನಿಮಾ, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಗೆ ಶಿವಗಣ, ರಥೋತ್ಸವ ಹೀಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ ಪ್ರಾಜೆಕ್ಟ್ಗಳು ಸದ್ಯಕ್ಕೆ ಸೈಲೆಂಟ್ ಆಗಿವೆ. ಆದ್ರೆ ಮುಂದೊಂದು ದಿನ ಇವು ಟ್ರ್ಯಾಕ್ಗೆ ಬಂದ್ರು ಅಚ್ಚರಿ ಇಲ್ಲ. ಬರೋ ಸಿನಿಮಾಗಳಿರ್ಲಿ, ಬರ್ದೇ ಇರೋ ಸಿನಿಮಾಗಳಿರ್ಲಿ, 40 ವರ್ಷಗಳಿಂದ ಕರುನಾಡನ್ನ ರಂಜಿಸ್ತಿರೋ ನಮ್ಮ ಶಿವಣ್ಣನ ಎನರ್ಜಿಗೆ ನಾವು ಯಾವತ್ತು ಬಿಗ್ ಫ್ಯಾನ್. ಇದಿಷ್ಟು ಶಿವಣ್ಣ ಅವರ ಸಿನಿಮಾ ಕಂಪ್ಲೀಟ್ ಲಿಸ್ಟ್. ಈ ದೊಡ್ಡ ಲೈನಪ್ ನಲ್ಲಿ ನೀವು ಯಾವ ಸಿನಿಮಾನ ಫಸ್ಟ್ ಶೋ ನೋಡೋಕೆ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಆ್ಯಂಡ್ ಎಕ್ಸೈಟಿಂಗ್ ಕಾಂಟೆಂಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.